ಥ್ಯಾಂಕ್ಸ್ ಸರ್. ಏನಿಲ್ಲ ಸರ್, ನಮ್ದೊಂದು ಕರ್ತವ್ಯ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಇವರು ಮಾಡ್ತಾ ಇದಾರೆ ಅಂದ್ರೆ ನಾವು ಒಂದಿಷ್ಟು ಇಂಥವರಿಗೆ ಪ್ರಮೋಷನ್ ಮಾಡ್ಬೇಕು ಸರ್, ಬೇರೆ ಯಾರಿಗೋ ಪ್ರಮೋಷನ್ ಮಾಡೋದಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಾನು ಇವತ್ತು ಶಿವಮೊಗ್ಗದಲ್ಲಿದ್ದೆ. ನಾವು ತರಕಾರಿನ ಮಾರ್ಕೊಂಡು ಬರೋದನ್ನ ನೋಡಿದ್ದೀವಿ. ಯಾವುದರಲ್ಲಿ? ಒಂದು ತಳ್ಳೋ ಗಾಡಿಯಲ್ಲಿ ತರಕಾರಿಗಳನ್ನ ಇಟ್ಕೊಂಡು ತರಕಾರಿ ತಾಜಾ ತರಕಾರಿ ಅಂತ ಹೇಳಿ ಮಾರ್ಕೊಂಡು ಬರೋದು ನೋಡಿದ್ದೀವಿ. ಆದರೆ ನೀವು ಇಲ್ಲಿ ಒಬ್ಬರು ವಿನೂತನ ಶೈಲಿಯಲ್ಲಿ ತರಕಾರಿ ಮಾರ್ತಾರೆ. ಅದು ಹೆಂಗಂದ್ರೆ ಒಂದು ಮಾರುತಿ ಓಮಿನಿಯಲ್ಲಿ. ಏನ್ರಿ, ಮಾರುತಿ ಓಮಿನಿಯಲ್ಲಿ ತರಕಾರಿ ಮಾರ್ತಾರ ಅಂತ ಕೇಳ್ತಾರ? ಹೌದು, ಒಂದು ಮಾರುತಿ ಓಮಿನಿಯಲ್ಲಿ ಮನೆಗೂ ಬಂದು ತರಕಾರಿ ಮಾರ್ತಾರೆ. ನಿಜವಾಗ್ಲೂ ಇದೊಂಥರ ವಿನೂತನ ಶೈಲಿಯಲ್ಲಿದೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ, ನಿಮಗೆ ಆ ವಿನೂತನವಾದ ಒಂದು ಮಾರುತಿ ಓಮ್ನಿನ ಯಾವ ರೀತಿ ಅವ್ರು ಡಿಸೈನ್ ಮಾಡಿದ್ದಾರೆ ಅಂತ ತೋರಿಸ್ಕೊಂಡು ಹೋಗ್ತೀನಿ. ನೀವೀಗ ನೋಡ್ತಾ ಇರ್ಬೋದು, ಒಂದೇ ನಾಡು ಒಂದೇ ಕುಲ, ಒಂದೇ ನಾಡು ಒಂದೇ ಕುಲ ಒಂದೇ ದೈವವು ಅಂತ ಹೇಳ್ತಾರಲ್ಲ, ಆ ಥರ ಬರ್ಕೊಂಡು ಜಯ ಕರ್ನಾಟಕ ಕಟ್ಟೋದು ನಾವು ಹೊಸ ನಾಡೊಂದನ್ನ ಅಂಥೇಳಿ ಅವರು ಒಂದು ವಿನೂತನ ಶೈಲಿಯಲ್ಲಿ ಏನೋ ಒಂಥರ ಚೆನ್ನಾಗಿ ಈ ಒಂದು ಓಮ್ನಿನ ಡಿಸೈನ್ ಮಾಡಿಸಿದ್ದಾರೆ. ಬನ್ನಿ, ನಿಮಗೆ ಒಳಗಡೆ ಅವ್ರು ಯಾವ ರೀತಿ ತರಕಾರಿ ಇಟ್ಕೊಂಡು ಹೋಗ್ಯಾರ ತೋರಿಸ್ಬಿಡ್ತೀನಿ. ಬರೀ ಕೇವಲ ತರಕಾರಿ ಅಷ್ಟೇ ಅಲ್ಲ, ಜೊತೆಗೆ ನಿಮಗೆ ಸ್ಟೇಷನರಿ ಐಟಮ್ಗಳು ಸಿಗುತ್ತೆ. ಬನ್ನಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ನೀವೀಗ ನೋಡ್ತಾ ಇರ್ಬೋದು, ಇಲ್ಲಿ ಇದೆ ವೇನ್ ಸ್ಕೇಲ್. ನೋಡಿ, ವೇನ್ ಸ್ಕೇಲ್ ಇದೆ. ಅಣ್ಣವ್ರೀಗ ವೆಯ್ಟ್ ಮಾಡ್ತಾರೆ ಬಾಳೆಹಣ್ಣ. ಇಲ್ಲಿ ಕಸ್ಟಮರು ಅಂದರೆ ಇಲ್ಲಿ ಸಾರ್ವಜನಿಕರು ಇವರಿಗೆ ಸ್ಪಂದಿಸ್ತಾರಲ್ಲ. ಯಾಕಂದರೆ ಈಗ ತರಕಾರಿ ತೊಗೊಂಡು ಬರೋಕ್ಕೆ ದೂರ ಎಲ್ಲ ಹೋಗ್ಬೇಕಾಗುತ್ತೆ. ಮನೆ ಹತ್ರನೇ ತರಕಾರಿ ಬಂದರೆ ಎಷ್ಟು ಅನುಕೂಲ ಆಗುತ್ತಲ್ವಾ. ಹಾಗಾಗಿ ನೀವು ನೋಡ್ತಾ ಇರ್ಬೋದು ತರಕಾರಿನ, ಹಾಗೆ ಬಾಳೆಹಣ್ಣು, ಹಾಗೆ ಸ್ಟೇಷನರಿ ಎಲ್ಲ ಇಲ್ಲಿ ಸಿಗುತ್ತೆ. ನೀವು ನೋಡ್ಬೋದು. ನೋಡಿ, ಬಾಳೆಹಣ್ಣು, ತರಕಾರಿ. ನಮಸ್ತೆ. ತೋಡಿ ಸರ್. ಈಗ ಈ ಥರ ಇವರು ಸ್ಟೇಷನರಿ, ತರಕಾರಿ ಎಲ್ಲ ಮನೆ ಹತ್ರ ತಂದ್ಬಿಟ್ಟು ಈ ಥರ ವ್ಯಾಪಾರ ಮಾಡ್ತಾರಲ್ಲ, ನಿಮಗೆ ಇವ್ರನ್ನ ನೋಡಿ ಏನು ಅನ್ಸುತ್ತೆ ಸರ್? ಅಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಂ ಸರ್. ಎಲ್ಲ ಮನೆಗೆ ಬಂದು ಕೊಡೋದ್ರಿಂದ ಇಲ್ಲಿ ಇರೋರಿಗೂ ಅನುಕೂಲ ಆಗುತ್ತೆ. ನಾವು ಪೇಟೆ ಕಡೆಗೆ ಹೋಗಿ ಸೂಪರ್ ಮಾರ್ಕೆಟ್ ಗಳ ತೊಳಗಿಂತ ಇವರಿಗೆ ಉತ್ತೇಜನ ಕೊಡೋದು ಬಾರಿ ಉತ್ತಮ. ಹೌದು, ಅವ್ರ ಒಂದು ಜೀವನ ಕೊಟ್ಟಂಗ ಆಗುತ್ತೆ. ಹೌದು, ಅದು ಕಾರ್ನಲ್ಲಿ ಮಾಡ್ತಾ ಇರೋದ್ರಿಂದ ಪೆಟ್ರೋಲ್ ದರದಲ್ಲೂ ಅವ್ರು ಇದು ಮಾಡ್ತಾ ಇದಾರೆ ಅಂದ್ರೆ ಅವರ ದೊಡ್ಡ ಅದು. ಹೌದು ಸರ್, ಅವರಿಗೆ ನೀವೆಲ್ಲ ಒಂದು ಸಪೋರ್ಟಿವ್ ಆಗಿರ್ತೀರಿ. ನೋಡಿ ಸರ್, ಆಮೇಲೆ ಎಲ್ಲ ಐಟಮ್ಸ್ ಎಲ್ಲ ಹೇಗಿರುತ್ತೆ ಸರ್? ತರಕಾರಿ ಎಲ್ಲ ಚೆನ್ನಾಗಿರುತ್ತಾ? ಫ್ರೆಶ್ ಆಗಿರುತ್ತಾ? ಫ್ರೆಶ್ ಆಗಿರುತ್ತೆ. ಹಾ ಸರ್. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರು ದುಡಿತಾ ಇದಾರೆ, ಪಾಪ ಕಷ್ಟ ಪಡ್ತಾ ಇದಾರೆ, ಫ್ಯಾಮಿಲಿ ಸಾಕೋಬೇಕು. ಹೌದು, ಒಂದ್ 5-10 ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂ ತಗೊಂತೀರಾ? ತಗೊಳ್ಳೋದು. ತುಂಬಾ ಧನ್ಯವಾದಗಳು ಸರ್, ತುಂಬಾ ಒಳ್ಳೆ ಮಾತಾಡಿದ್ರಿ. ಮೇಡಮ್ ಅವರ ಮಾತಾಡ್ತೀನಿ. ಹಾಗೆ ಸರ್, ಇವತ್ತು ಯೋಗ ದಿನ, ಯೋಗ ದಿನದ ಶುಭಾಶಯಗಳು. ಯೋಗ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಈಗ ಇಲ್ಲಿ ಮೇಡಮ್ ಅವರು ತರಕಾರಿ ತಗೊಂಡವ್ರೆ, ನೀವು ನೋಡ್ತಾ ಇರ್ಬೋದು. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನೀವು ಯಾವಾಗ್ಲೂ ಇಲ್ಲೇನ ತರಕಾರಿ ತಗೊಂಡು? ಹೌದು, ಫ್ರೆಶ್ ಆಗಿರುತ್ತೆ ಮೇಡಮ್ ತರಕಾರಿ. ಹಾಗೇನೆ ಇವತ್ತು ವಿಶ್ವ ಯೋಗ ದಿನ, ನಿಮಗೆ ಯೋಗ ದಿನದ ಶುಭಾಶಯಗಳು. ನೀವು ಯೋಗ ಮಾಡ್ತೀರ ಅಂತ ಕೇಳ್ಪಟ್ಟೆ ಸರ್, ಹೇಳಿದ್ರು. ಮೇಡಮ್, ಹಾಗೇನೆ ಈ ನಮ್ಮ ಅಣ್ಣವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಇವರು ಈ ತರ ಎಲ್ಲ ಮನೆಗೆ ಬಂದು ಎಲ್ಲಾನು ಸಿಗುತ್ತಲ್ಲ, ಸ್ಟೇಷನರಿ ಎಲ್ಲ ಸಿಗುತ್ತಂತೆ. ತಗೊಂಡಿದೀವಿ ನಾವು. ತಗೊಂಡ್ತಾ ಇದ್ರ? ಅಂದ್ರೆ ನಿಮ್ಮ ಒಂದು ಪ್ರೋತ್ಸಾಹದಿಂದ ಅವರಿಗೂ ಕೂಡ ಒಂದು ವ್ಯಾಪಾರ ಆಗುತ್ತೆ. ಹೌದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅವರಿಗೆ ಒಂದು ವ್ಯಾಪಾರಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೇನೆ. ಹರಿ ಓಂ. ಎಲ್ಲರೂ ತಗೊಳ್ಳಿ. ಹರಿ ಓಂ. ಹರಿ ಓಂ. ಥ್ಯಾಂಕ್ ಯು ಅಣ್ಣ. ನಮಸ್ತೆ. ನಮಸ್ತೆ ಸರ್. ಅಣ್ಣ, ನಿಮ್ಮ ಹೆಸರು? ನನ್ನ ಹೆಸರು ಹಿದಾಯತುಲ್ಲಾ ಅಂತ. ಅಣ್ಣ, ಎಷ್ಟು ವರ್ಷದಿಂದ ಈ ಒಂದು ತರಕಾರಿ ವ್ಯಾಪಾರ ಮಾಡ್ತಾ ಇದ್ರ? ನಾನು ಈ ಕೊರೋನಾ ಬಂತಲ್ಲ, ಅವಾಗಿಂದ ಮಾಡ್ತಾ ಇರೋದು. ಮೊದ್ಲೇ ಟಿಂಕರಿಂಗ್, ನಾನು ಬಾಡಿ ಬಿಲ್ಡರ್. ಅವಾಗ ಬೈಕಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಎಲ್ಲ ನಮ್ಮ ಕಸ್ಟಮರು ಏನಂದ್ರು, ಒಂದ್ ವ್ಯಾನ್ ಮಾಡ್ಕೊಳ್ರಿ, ಎಲ್ಲಾ ಜಿನ್ಸಿ ಐಟಮು ಅದೆಲ್ಲ ತಗೊಂಡ್ಬಂದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಕ್ಕೆ ವ್ಯಾನ್ ಒಂದ್ ತಗೊಂಡೆ. ಲೋನ್ ಮಾಡಿ ವ್ಯಾನ್ ತಗೊಂಡು ಲೋನ್ ಕಟ್ತಾ ಇದ್ದೀನಿ. ಕಟ್ತಾ ಇದ್ದೀರಾ? ಹೌದು.
ಅದಕ್ಕೆ ವ್ಯಾನಲ್ಲಿ ಮಾಡ್ತಾ ಇದೀನಿ ಸರ್ ಎಲ್ಲದು. ಅಣ್ಣ ನಾನು ಫಸ್ಟ್ ಟೈಮ್ ಈ ತರ ನೋಡಿರೋದಣ್ಣ. ಯಾವಾಗ್ಲೂ ಬೈಕಲ್ಲಿ ತರೋರು, ಹಾಗೆ ತಳ್ಳ ಗಾಡಿಯಲ್ಲಿ ತರೋರು, ಹಾಗೆ ಬೈಕಿಗೆ ಹಿಂದ್ಗಡೆ ತಳ್ಳ ಗಾಡಿ ಬೈಕಲ್ಲಿ ಟ್ರಾಲಿ ಮಾಡಿದ್ದೆ, ಅದು ಯಾಕೋ ಸರಿಯಾಗಿಲ್ಲ, ಅದ್ ಬಿಟ್ಟು ಅದಕ್ಕೆ ಓಮಿನಿ ತಗೊಂಡು. ಅಲ್ಲಣ್ಣ, ಈಗ ನೀವು ತರಕಾರಿ ಮಾರಕ್ ಹೋಗ್ತಿರಲ್ಲ, ಜನಗಳೆಲ್ಲ ಸ್ಪಂದನೆ ಹೇಗಿರುತ್ತೆ? ಸ್ಪಂದಿಸ್ತಾರೆ? ತಗೊಂತಾರೆ ಎಲ್ಲಾರು ಹೆಣ್ಮಕ್ಳು ಎಲ್ಲ ಖುಷಿ ಆಗ್ತಾರೆ. ಎಲ್ಲ ಒಂದ್ ಮಸಾಲೆ ಐಟಮ್ ಆಗ್ಲಿ ಅಂಗಡಿ ಹೋಗ್ಬೇಕಿತ್ತು, ಎಲ್ಲ ಇಲ್ಲೇ ಬರ್ತಾ ಇದೆಯಲ್ಲಪ್ಪ, ಹೆಚ್ಚ ಕಡಿಮೆ ಮಾಡ್ಕೊಳ್ರಿ ತಗೊಂತೀವಿ ಅಂತ. ಹಾಗಣ ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು ಈ ತರ ಮಾರುತಿ ಓಮ್ನಿನ ಈ ತರ ಒಂದು ತರಕಾರಿ ಹಾಗೆ ಸ್ಟೇಷನರಿ ಅಂಗಡಿ ಮಾಡ್ಕೊಂಡಿರೋದು ಫಸ್ಟ್ ಟೈಮ್ ನೋಡಿರೋದಣ್ಣ. ಈಗೇನೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಈ ಒಂದು ವಿಡಿಯೋ ನೋಡಿದವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಕೂಡ ಈ ತರ ಒಂದು ಮಾಡ್ಕೋಬಹುದು. ಅವ್ರು ಕೂಡ ಮಾಡ್ಕೊಂಡು ಈ ತರ ಮಾಡಿದ್ರೆ ಒಳ್ಳೇದಾಗತ್ತೆ. ಹೌದು. ಹಾಗಣ ನಿಮ್ಮ ಒಂದು ಈ ತರ ವ್ಯಾಪಾರ ನಿರಂತರವಾಗಿ ಸಾಗ್ಲಿ. ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ತರಕಾರಿ ಅಂಗಡಿನ ಇಡಂಗಾಗ್ಲಿ, ಹಾಗೆ ಒಂದು ಒಳ್ಳೆ ಸ್ಟೇಷನರಿ ಅಂಗಡಿ ಆಗೋ ತರ ಆಗ್ಲಿ ಅಂತ ನಾನು ನಮ್ಮ ಭಗವಂತನಲ್ಲಿ ಬೇಡ್ಕೊಂತೀನಿ. ನಿಮಗೂ ಕೂಡ ಒಳ್ಳೇದಾಗ್ಲಿ. ಹೌದು, ಒಳ್ಳೇದಾಗ್ಲಿ. ಧನ್ಯವಾದಗಳಣ್ಣ. ಧನ್ಯವಾದ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಇವರು ಕಷ್ಟಪಟ್ಕೊಂಡು ಈ ಒಂದು ವ್ಯಾನಿಗೆ ಲೋನ್ ಕಟ್ಕೊಂಡು ತರಕಾರಿ ಎಲ್ಲ ಮಾರ್ತಾ ಇದ್ದಾರೆ. ದಯವಿಟ್ಟು ನೀವು ಕೂಡ ಹೆಚ್ಚು ಕಡಿಮೆ ಒಂದು 5 ರೂಪಾಯಿ 10 ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ ಮನೆ ಹತ್ರನೇ ಬಂದಿದೆಯಲ್ಲ. ಈಗ ಅದೇ ನೀವು ಒಂದು ಗಾಡಿ ಹಾಕೊಂಡು ತರಕಾರಿ ತರಕ್ಕೆ ಹೋದ್ರೆ ಪೆಟ್ರೋಲ್ಗೆ ಖರ್ಚಾಗಲ್ವಾ? ಅದೇ ರೀತಿ ಮನೆ ಹತ್ರನೇ ಬರುತ್ತೆ. ನೀವೆಲ್ಲ ಸಹಕಾರ ನೀಡಿ ಇಂಥರಿಗೆ ನೀವು ಪ್ರೋತ್ಸಾಹ ನೀಡಬೇಕು ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಓಕೆ ಸರ್, ಧನ್ಯವಾದಗಳು. ಸರ್ ಸರ್ ಏನಿಲ್ಲ ಸರ್, ನಮ್ದೊಂದು ಕರ್ತವ್ಯ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಇವರು ಮಾಡ್ತಾ ಇದಾರೆ ಅಂದ್ರೆ ನಾವು ಒಂದಿಷ್ಟು ಇಂಥರಿಗೆ ಪ್ರಮೋಷನ್ ಮಾಡ್ಬೇಕು ಸರ್, ಬೇರೆ ಯಾರಿಗೋ ಪ್ರಮೋಷನ್ ಮಾಡೋದಲ್ಲ. ಇಂಥರಿಗೆ ಪ್ರಮೋಷನ್ ಮಾಡಿದ್ರೆ ಇವ್ರಿಗೊಂದು ಲೈಫಿಗೆ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ.